ಆದರೆ ರಾಮನ ಒಡನಾಟ ಇತ್ತು. ರಾಮನ ನೆನಪು ಮಾಡ್ಕೊಳ್ಳುವಾಗ ನನಗೆ ಮೊದಲು ನೆನಪಾದಾಗ ಸುಮಾರು 1983 ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇದ್ದರು. ಗಂಧನಹಳ್ಳಿ ಕೃಷ್ಣ ಅಂತ MA ಮಾಡಿರೋರು. ಅವರು MA ಮಾಡಿ ಇದೆಲ್ಲ MA ಎಲ್ಲ ವೇಸ್ಟು, ಇದರಿಂದ ನ್ಯಾಯ ಪೈಸೆ ಪ್ರಯೋಜನ ಇಲ್ಲ ಅಂತ ಹೇಳಿ ತಮ್ಮ ಇನ್ನೊಂದಿಷ್ಟು ಗೆಳೆಯರು ಇದ್ರು. ಅವರೆಲ್ಲ ಸೇರಿಬಿಟ್ಟು ಮಾರ್ಕ್ಸ್ ಕಾರ್ಡ್ ಹರಿದಾಕ್ಬಿಟ್ಟು ಸರ್ಟಿಫಿಕೇಟ್ ಎಲ್ಲ ಹರಿದಾಕ್ಬಿಟ್ಟು ನಾವು ಹಳ್ಳಿ ಕಡೆ ಹೋಗಿ ಕೆಲಸ ಮಾಡಬೇಕು, ಜನರಿಗೆ ಕೆಲಸ ಮಾಡಬೇಕು, ಜನರಿಗಾಗಿ ಕೆಲಸ ಮಾಡಬೇಕು ಅಂತೇಳಿ ಸರ್ಟಿಫಿಕೇಟ್ ಆಗಿಬಿಟ್ಟು ಎಲ್ಲ ಕಡೆ ಹಳ್ಳಿ ಕಡೆ ಜನರಿಗಾಗಿ ಕೆಲಸ ಮಾಡೋದಕ್ಕೆ ಹೋಗಿದ್ರು. ಆಮೇಲೆ ಸುಸ್ತಾಗಿ ಸರ್ಟಿಫಿಕೇಟ್ ಕಾಪಿ ತಗೊಂಡು ಆಮೇಲೆ ಪುನಃ MA ಸರ್ಟಿಫಿಕೇಟ್ ತಗೊಂಡು ಆಮೇಲೆ ಕೆಲಸಕ್ಕೆ ಸೇರಿದ್ರು. ಆ ನಡುವಿನ ಹೊತ್ತಲ್ಲಿ ನಮಗೆಲ್ಲ ಗಂಧನಹಳ್ಳಿ ಕೃಷ್ಣ ಅಂದರೆ ಬಹಳ ಉದರ ರೋಮಾಂಚನ. ಅವತ್ತು ಜೋಡಿಗೆ ಇರ್ತಿತ್ತು. ಆ ಜೋಡಿಗಳಿಗೆ ತುಂಬ ಪುಸ್ತಕ ಇರ್ತಿತ್ತು. ಇದು ಓದಿದ್ದೇನೋ, ಇದು ಓದಿದ್ದು ಗೊತ್ತೇ ಇಲ್ಲ. ಹೊರಗಿಂದ ಬಂದೆಲ್ಲ ಬಂದು ಏನು MA ಮಾಡೋಕ್ಕೆ ಬಂದಿಲ್ಲ, BA ಓದೋಕ್ಕೆ ಬಂದಿರೋದು, ಈ ಪುಸ್ತಕ ಯಾಕೆ ಓದಿಸೋದು, ಇದು ಓದಬೇಕು, ಇದು ಓದಬೇಕು. ಆಮೇಲೆ ಅಲ್ಲಿ ಸರಸ್ವತಿ ವಾಸಕ್ಕೆ ಇನ್ನೂ ಚುರುಮುರಿ ಮರು ಅಂಗಡಿ ಪಕ್ಕದಲ್ಲೊಬ್ಬರು ಸಿಗರೇಟ್ ಸೇರ್ತಾ ನಿಂತಿರ್ತಾರೆ, ಬಿಡಿ ಸೇರ್ತಾ ನಿಂತಿರ್ತಾರೆ. ಅವರೇ ದೇವರು ಮಾದೇವ. ಅವ್ರನ್ನ ನೀವು ದೂರದಿಂದ ನೋಡಬೇಕು, ಹತ್ತಿರ ಹೋಗಿ ಅವರನ್ನೇ ನೋಡ್ತಾ ಕಾನ್ಶಿಯಸ್ ಆಗ್ಬಿಟ್ಟು ಸಿಕ್ಕೋದು ಬೈಬಿಡ್ತಾರೆ. ಅವರೇ ದೇವರು ಮಾದೇವ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಒಬ್ಬರು ಕೂತಿರ್ತಾರೆ. ಅವರು ಒಂದೇ ಒಂದು ಕವಿತೆ ಬರೆದಿರೋದು. ಆ ಕವಿತೆಯಿಂದ ಅವರು ಲೋಕ ಪ್ರಸಿದ್ಧರಾಗಿದ್ದಾರೆ. ಅವರು ಗೋವಿಂದಯ್ಯ ಅಥವಾ ಅವ್ರನ್ನ ಮಾತಾಡಕ್ಕೆ ಅವ್ರಿಗೆ ಸಿಗಲ್ಲ. ಆಮೇಲೆ ಇನ್ನೊಂದು ಆಗ ನಾನು ಸ್ವಲ್ಪ ನಮ್ಮ ML ಕಾಮ್ರೇಡ್ಗಳ ಜೊತೆ ಎಲ್ಲ ಸೇರಿಕೊಂಡು ಓಡಾಡ್ತಾ ಇದ್ದೆ. ನೀವೆಲ್ಲ ಏನು ಕಾಮ್ರೇಡ್ಗಳು, ನೀವೆಲ್ಲ ಏನು ML? ಮೈಸೂರಲ್ಲಿ ML ಮೂವ್ಮೆಂಟ್ ಅನ್ನ ಸ್ಥಾಪನೆ ಮಾಡೋದು ಇದ್ದಾರೆ. ನೀವು ಅವರ ಹತ್ರ ಹೋಗ್ಬೇಕು. ಆದರೆ ಅವ್ರಿಗೆ ಹುಷಾರಿಲ್ಲ, ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು. ಅವರನ್ನು ದೂರದಿಂದ ನೋಡಿ ಹಾಗೆ ವಾಪಸ್ ಹೋಗ್ತೀವಿ. ಜಾಸ್ತಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ ಹೇಳಿ CH77 ಅಲ್ಲಿ ಕರ್ಕೊಂಡೋಗಿ ರಾಮು ಅವ್ರನ್ನ ದೂರದಿಂದ, ನಾನು ಏನಾದ್ರು ಮಾತಾಡೋರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ಏನು ಮಾತಾಡದೆ ದೂರದಿಂದ ನೋಡ್ಕೊಂಡು ಬಂದಿದ್ದೆ. ಅದೇ ಟೈಮ್ ಆದಾಗ ಗೊತ್ತಾಯ್ತು ಮುಸ್ಲಿಂ ಆಸ್ತಿಗೆ ಗುರುಗ ಇದ್ದಾರೆ, ಸಾರ್ವಜನಿಕ ಚೆನ್ನಾಗಿ ಕರೀತಾನೆ, ತೆನೆನೋ ಯಾವ್ದಾದ್ರು ಹೇಳಿದ್ರು ಅವರಿಗೆ. ಆ ಟೈಮಲ್ಲಿ ಡೆಕ್ಕನ್ ಹೆರಾಲ್ಡಲ್ಲಿ ದ ಪ್ರಾಫಿಟ್ ಅಂತ ಒಂದು ಸ್ಟೋರಿ ಬಂದಿತ್ತು. ಅದು ಹಿಂದೂ ಮುಸ್ಲಿಂ ಜಗಳಕ್ಕೆ ಕಾರಣ ಆಯಿತು. ಆಗ ನಮ್ಮ ಮುಸ್ಲಿಂ ಆಸ್ತಿ ಇದೆ, ರೈಲ್ವೆ ಟ್ರ್ಯಾಕ್ ಪಕ್ಕ ಫೈರ್ ಬ್ರಿಗೇಡ್. ಆಗ ಯಾರೋ ರಾತ್ರಿ ಬಂದು ಹಾಸ್ಪಿಟಲ್ ರೂಮ್ ಒಳಗೆ ಎಲ್ಲ ಬೆಂಕಿ ಬಿಸಾಕ್ಬಿಟ್ಟು ನಮ್ದೆಲ್ಲ ಚೂರು ಹಾಸಿಗೆ ಎಲ್ಲ ಕಿತ್ತು ಸುಟ್ಟೋಗಿತ್ತು. ಹಳೆ ಹಾಸಿಗೆ ನಮ್ಮ ಊರಿಂದ ಹೊತ್ಕೊಂಡ್ಬಂದಿದೆ. ಎಷ್ಟು ಹಳೆದು ಅಂತಂದ್ರೆ ನಮ್ಮ ಅಪ್ಪ ಏನಾದ್ರನ್ನ ಮೈಸೂರಿನ ಮಗನಿದ್ದಾರೆ ಹುಡ್ಕೊಂಡ್ಬೇಕಾದ್ರೆ ಹಾಸಿಗೆ ಹತ್ತಿದ್ದ ನೋಡ್ಕೊಂಡು ಬಂದರೆ ಮೈಸೂರಿಗೆ ಬರ್ತಾರೆ. ಅದು ಸುಟ್ಟೋಗ್ಬಿಟ್ಟು ನಮಗೇನಿಲ್ಲ. ಅದು ಯಾರು ಹೇಳಿದ್ರೆ ಬೇರೆ ಮಾಡ್ಬಿಟ್ಟು ಸುಟ್ಟೋದ್ರೆ ಕಮ್ಯುನಿಟಿಗೆಲ್ಲ ಸಿಕ್ಕಿದವರಿಗೆಲ್ಲ ಹೊಸ ಹೊಸ ಹಾಸಿಗೆ ಕೊಡ್ತಾರೆ. ನಾನು ಸುಟ್ಟೋಗಿದ್ದೆ ಒಳ್ಳೆದು ಮನಸ್ಸಲ್ಲಿ ಅನ್ಕೊಂಡೆ. ಅದು ಇವ್ರಿಗೆ ಗೊತ್ತಾಗ್ತಿದೆ. ನಮ್ಮ ರಾಮಗೆ ಮತ್ತೆ ಎಸ್ ಮಂಜುನಾಥ್ ತುಂಬ ಅಪಾಯ ಇದೆ, ತುಂಬ ಕನ್ನಡದ ಇಲ್ಲಿ ಮುಸ್ಲಿಂ ಆಶ್ರಯ ಇದ್ದಾನೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ, ನಾವಾಗಿ ಆಶ್ರಯ ಕೊಡಬೇಕು ಅಂತ ಅವ್ರ ಮನೆಗೆ ಬಲವಂತವಾಗಿ ಆಶ್ರಯ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ನಾನು ಆಶ್ರಯ ಬೇಡ, ನನಗೆ ಇಲ್ಲಿ ಊಟ ಚೆನ್ನಾಗಿದೆ, ಇಲ್ಲೇ ಇರ್ತೀವಿ ಅದೆಲ್ಲ ಅಂತ ಹೇಳಿ ಅದರ ಎಲ್ಲರೂ ಆಶ್ರಯ ಅಲ್ಲ. ಆ ಥರ ಪರಿಚಯ ಆದ ರಾಮು ನಮಗೆ. ಆಗ ಅಲ್ಲಿ ಕುಕ್ಕರಹಳ್ಳಿಯಲ್ಲಿ ಮಹಾದೇವಪ್ಪ ಲೈಬ್ರರಿ ಇತ್ತು, ಅಲ್ಲಿ ರಾಮಲಿಂಗಂ ಅವರಿದ್ರು. ಆಮೇಲೆ ದಯಾನಂದ, ಬಹಳಷ್ಟು ಮಂದಿ ನಮ್ಮ ಕಾಮ್ರೇಡ್ಗಳೆಲ್ಲ ಇದ್ರು. ಆಮೇಲೆ ನರೇಂದ್ರ ಸಿಂಗ್ ಅಂತ ಅವರು CFPR ಅಲ್ಲಿ ಸೈಂಟಿಸ್ಟ್ ಆಗಿದ್ರು, ಅವರು ಕಾಮ್ರೇಡ್ ಆಗಿದ್ರು. ಆಮೇಲೆ ಬೆಳ್ಳಿಯಪ್ಪ ಪ್ಲಾಂಟ್ ಆಗಿದ್ರು, ಅವರು ಕೂಡ ಕಾಮ್ರೇಡ್ ಆಗಿದ್ರು. ಸೊ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಸಿಕ್ಕಾಪಟ್ಟೆ ಕ್ರಾಂತಿಯ ಕಿಡಿ ಎಲ್ಲ ಹತ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಕ್ರಾಂತಿ ಮಾತ್ರ ಅಲ್ಲ, ಸ್ವಲ್ಪ ಪುಸ್ತಕ ಕೂಡ ಓದು ಮಾರ ಯಾರು ರಾಮ ನನಗೆ ಸಿಕ್ಕಾಪಟ್ಟೆ ಪುಸ್ತಕಗಳನ್ನು ಓದು ಅಂತೇಳಿ ಹುಡುಕ್ತಾ ಇದ್ದಾರೆ.